ಹೌದು, ನಾವು ತುಂಬ ಯಾರನ್ನು ಪ್ರೀತಿಸ್ತೀವೋ ಅವರು ಯಾವತ್ತೂ ನಮ್ಮ ಸ್ವಂತ ಆಗಲ್ಲ. ಆದರೆ ನಮ್ಮ ಕಲ್ಪನಾ ಲೋಕದಲ್ಲಿ ಅವರು ಯಾವತ್ತಿದ್ರೂ ನಮ್ಮವರಾಗಿರುತ್ತಾರೆ. ಕೆಲವೊಂದು ಪ್ರೀತಿ ಮುರಿದು ಹೋಗೋಕ್ಕೆ 2 ನಿಮಿಷ ಸಾಕು. ಆದರೂ ಅವರು ನೀವು ಏನೇ ಮಾಡಿದರೂ ನಿಮ್ಮ ಜೊತೆ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರು ನಿಮ್ಮನ್ನು ತುಂಬ ಹಚ್ಕೊಂಡಿರ್ತಾರೆ ಅಂತ. ಪ್ರೀತಿ ಮಾಡೋಕ್ಕೆ ಶುರು ಮಾಡಿದಾಗ ಟೈಮ್ ಇಲ್ಲ ಅಂದರೂ ಮಾತಾಡ್ತಾರೆ. ಆದರೆ ನಾವು ಬೇಡ ಅನಿಸೋಕ್ಕೆ ಶುರುವಾದಾಗ ಟೈಮ್ ಇದ್ದರೂ ಮಾತಾಡೋಕ್ಕೆ ಯೋಚನೆ ಮಾಡ್ತಾರೆ. ಮನಸ್ಸು ಕೆಲವೊಂದು ಸಲ ತುಂಬ ಹಠ ಮಾಡುತ್ತೆ ನಮಗೆ ಅವರೇ ಬೇಕು ಅಂತ. ಆದರೆ ಮನಸ್ಸಿಗೆ ಹೇಗೆ ಅರ್ಥ ಮಾಡಿಸೋದು ಅವರು ಯಾವತ್ತೂ ನಮ್ಮವರಲ್ಲ ಎಂದು? ಕೆಲವೊಂದು ಸಲ ಅನಿಸುತ್ತೆ, ನಮ್ಮ ಜೀವನದಲ್ಲಿ ಮಾತ್ರ ಯಾಕೆ ಹೀಗೆ ಆಗುತ್ತೆ? ನಾವು ಅಂದುಕೊಂಡಂತೆ ಏನೂ ಆಗಲ್ಲ ಅಂತ. ಆದರೆ ನಾವು ಅಂದುಕೊಂಡಂತೆ ಆಗಬೇಕಾದರೆ ಮೇಲಿರುವ ದೇವರಿಗೂ ಇಷ್ಟ ಆಗಬೇಕು ಅನಿಸುತ್ತೆ.